श्रीगुरुभ्यो नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 16ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಏತ್ವಾಂ ಅನನ್ಯಭಾವೇನ ಭಾವಯಂತಿ ಆತ್ಮಭಾವನಂ ಆತ್ಮನಿ ಪ್ರೋತಭುವನಂ ಪರಂ ಸದಸತಾತ್ಮಕಂ. ಅಂದ್ರೆ ಇಂದ್ರಾದಿ ದೇವತೆಗಳು ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಗತ್ತೆಲ್ಲ ಕತ್ತಲೆಯಾಗಿದೆ, ದಿತಿದೇವಿಯ ಗರ್ಭದಿಂದ ಇದರ ಪ್ರಭಾವ ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. ಮತ್ತು ಈ ಶ್ಲೋಕದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಿತಿದೇವಿಯ ಗರ್ಭದಿಂದ ಉಂಟಾದ ಅಪಾಯವನ್ನ ನಾಶ ಮಾಡಬೇಕು ಹಾಗೆ ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ. ಹೇ ತ್ವಾಂ ಅನನ್ಯ ಭಾವೇನ ಭಾವಯಂತಿ ಆತ್ಮಭಾವನಂ. ಬ್ರಹ್ಮದೇವರು ಅಂದ್ರೆ ಅವರು ಜೀವೋತ್ತಮರು. ಈ ಜಗತ್ತು ಪರಮಾತ್ಮನನ್ನೇ ಆಶ್ರಯಿಸಿದೆ. ಆತ್ಮನಿ ಪ್ರೋತ ಭುವನಂ, ಪರಮಾತ್ಮನನ್ನೇ ಆಶ್ರಯಿಸಿದೆ. ತೇನ ವಿನಾ ತೃಣಮಪಿ ಚಲತಿ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮ ಇಲ್ಲದೆ ಯಾವ ಕಾರ್ಯವೂ ಆಗೋದಿಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಬ್ರಹ್ಮದೇವರಿಗೆ. ಅಂತ ಪರಮಾತ್ಮನನ್ನ ಭಾವಯಂತಿ ಸದಾ ಧ್ಯಾನ ಮಾಡ್ತಾ ಇರ್ತಾರೆ ಅಂತ ಬ್ರಹ್ಮದೇವರೇ ತಮ್ಮನ್ನ ತ್ವಾಂ ಅನನ್ಯ ಭಾವೇನ ಅಂದ್ರೆ ಏಕಾಗ್ರ ಚಿತ್ತದಿಂದ ನಾವು ಗುರುತ್ವೇನ ಜಗದ್ಗುರುಗಳು ನೀವು ಹಾಗೆಂತ ತಿಳಿದು ನಿಮಗೆ ಶರಣು ಹೋಗ್ತಾ ಇದ್ದೀವಿ ಹಾಗೆಂತ. ತೇಷಾಂ ಸುವ್ಯಕ್ತ ಯೋಗಾನಾಂ ಜಿತಶ್ವಾಸೇಂದ್ರಿಯಾತ್ಮನಾಂ ಲಬ್ಧ ಯುಷ್ಮತ್ ಪ್ರಸಾದಾನಾಂ ನ ಕುತಶ್ಚಿತ್ ಪರಾಭವಃ. ತಮ್ಮನ್ನ ಗುರುವಾಗಿ ಪಡೆದು ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ಪರಿಪಕ್ವ ಯೋಗಿಗಳು ಅಂತ ಯಾರಿದ್ದಾರೆ ಅಂದ್ರೆ ಹೈಲಿ ಮೆಚೂರ್ಡ್ ಸೋಲ್ ಅಂತ ಹೇಳ್ತೀವಿ ನೋಡಿ. ಅಂತ ಪರಿಪಕ್ವವಾದ ಯೋಗಿಗಳು ಅವರು ಪ್ರಾಣ ಇಂದ್ರಿಯ ಮನಸ್ಸುಗಳನ್ನ ನಿಗ್ರಹ ಮಾಡಿ ತಮ್ಮ ಅನುಗ್ರಹದಿಂದ ಸದಾ ಪರಮಾತ್ಮನ ಧ್ಯಾನದಲ್ಲೇ ಇರ್ತಾರೆ. ಅದರಿಂದ ಅವರಿಗೆ ಸೋಲು ಎನ್ನತಕ್ಕದ್ದೇ ಇರೋದಿಲ್ಲ ಹಾಗೆಂತ. ಲಬ್ಧ ಯುಷ್ಮತ್ ಪ್ರಸಾದಾನ ನ ಕುತಶ್ಚಿತ್ ಪರಾಭವ. ಪರಾಭವ ಅಂದ್ರೆ ಸೋಲು ಅಂತ ಅರ್ಥ. ನಮೇ ಭಕ್ತ ಪ್ರಣಶ್ಯತಿ ಅಂತ ಗೀತೆಯಲ್ಲೂ ಸ್ವಾಮಿ ಹೇಳಿದ್ದಾನೆ. ದೇವರನ್ನ ನಂಬಿದವರು ಖಂಡಿತ ಸೋಲೇ ಇಲ್ಲ ಅವರಿಗೆ. ಅಂತ ಪರಮಾತ್ಮನ ಪ್ರಸಾದ ನಮಗೆ ಆಗಬೇಕು ಅಂದ್ರೆ ಗುರುಗಳಾದ ನಿಮ್ಮ ಪ್ರಸಾದ ಆಗಬೇಕು ಅಂತ ಅದರ ಅಭಿಪ್ರಾಯ. ಯಸ್ಯ ವಾಚಾ ಪ್ರಜಾ ಸರ್ವಾ ಗಾವಸ್ತಂತ್ಯೇವ ಯಂತ್ರಿತಾಃ ಹರಂತಿ ಬಲಿಮಾಯತ್ತಾಸ್ತಸ್ಮೈ ಮುಖ್ಯಾತ್ಮನೇ ನಮಃ. ಎಲ್ಲಾ ಸಜ್ಜನರು ಕೂಡ ಯಸ್ಯ ವಾಚ ಪ್ರಜಾ ಸರ್ವ, ಎಲ್ಲಾ ಪ್ರಜೆಗಳು ಕೂಡ ಗಾವಸ್ತಂತ್ಯೇವ ಯಂತ್ರಿತಾಃ,
ಆ ಆಕಳಿಗೆ ಎತ್ತಿಗೆಲ್ಲ ಹಾಕ್ತಾರೆ ನೋಡಿ ಮೂಗುದಾರ ಅಂತ. ಆ ಮೂಗುದಾರದಂತೆ ಎಲ್ಲ ಜೀವನನ್ನು ಕೂಡ ಕಟ್ಟಿ ಹಾಕಿದ್ದೀರಾ ನೀವು. ಯಾವುದರಿಂದ? ಯಸ್ಯ ವಾಚ ಪ್ರಜಾ ಪ್ರಜಾ ವಾಚ ಮಾತಿನಿಂದ. ಯಾವ ಮಾತು? ಶಾಸ್ತ್ರದ ಮಾತು, ವೇದಗಳ ಮಾತು. ಹಾಗೆ ಅಂತ ಅಂದ್ರೆ ವೇದಗಳಲ್ಲಿ ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ. ಇದು ಮಾಡಬೇಕು, ಇದು ಮಾಡಬಾರದು ಹಾಗೆ ಅಂತ. ವೇದವನ್ನು ಅನುಸರಿಸಿರತಕ್ಕ ಮಹಾಭಾರತ ಪುರಾಣಾದಿಗಳಲ್ಲೂ ಕೂಡ ಆ ಅಭಿಪ್ರಾಯ ಇದೆ. ವಿಧಿ ನಿಷೇಧಗಳನ್ನ ನಾವು ವೇದ, ಇತಿಹಾಸ, ಪುರಾಣಗಳ ಮೂಲಕ, ದಾಸರ ಪದಗಳ ಮೂಲಕ ನಾವು ತಿಳಿಯಬಹುದು. ಈ ರೀತಿಯಾಗಿ ತಾವು ಹಾಕಿಕೊಟ್ಟ ಈ ವಿಧಿ ನಿಷೇಧ ತನ್ಮೂಲಕ ಆ ಫ್ರೇಮ್ ವರ್ಕ್ ಅಂತ ಏನು ಹೇಳ್ತೀವಿ, ಆ ಫ್ರೇಮ್ ವರ್ಕ್ ಒಳಗೆ ಪರಮಾತ್ಮನನ್ನ ಪೂಜೆ ಮಾಡಬೇಕು. ಪರಮಾತ್ಮ ಹೇಳಿದ ಹಾಗೆ ನಡೀಬೇಕು. ಫ್ರೇಮ್ ವರ್ಕ್ ಅಂದ್ರೆ ಧರ್ಮದ ಚೌಕಟ್ಟು ಅಂತ. ಧರ್ಮದ ಚೌಕಟ್ಟನ್ನು ದಾಟಿ ಹೊರಗೆ ಹೋಗಬಾರದು. ಆ ರೀತಿಯಾಗಿ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂತ ನಿಮಗೆ ಮುಖ್ಯಾತ್ಮನೇ, ಜೀವೋತ್ತಮರಾದ ನಿಮಗೆ ನಮಃ, ನಮಸ್ಕಾರ ಅಂತ ಇಂದ್ರಾದಿ ದೇವತೆಗಳ ಪ್ರಾರ್ಥನೆ. ಸತ್ವಂ ವಿದತ್ಸ್ವ ಶಂಭೂಮನ್ ತಮಸಾ ಲುಪ್ತ ಕರ್ಮಣಾಂ ಅದಭ್ರದಯ ದೃಷ್ಟ್ಯಾ ಪ್ರಪನ್ನಾರ್ಹಸಿ ಈಕ್ಷಿತುಂ. ಹೇ ಭೂಮನ್, ಸಂಬೋಧನ, ಪೂರ್ಣ ಗುಣರಾದವರೇ ಅಂತ ಅರ್ಥ. ಭೂಮ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಈಗ ನೋಡಿ ಏನಾಗಿಬಿಟ್ಟಿದೆ, ಶಂಭೂಮನ್ ತಮಸಾ ಲುಪ್ತ ಕರ್ಮಣ. ಎಲ್ಲ ಕಡೆ ತಮಸ್ಸು, ಕತ್ತಲೆ ಆಗಿಬಿಟ್ಟಿದೆ. 8 ದಿಕ್ಕಲ್ಲೂ ಕೂಡ ಹಗಲು ಯಾವುದು ರಾತ್ರಿ ಯಾವುದನ್ನು ಗೊತ್ತಾಗದೆ ಇರುವಷ್ಟು ಕತ್ತಲು. ಅದರಿಂದ ಯಾವ ಕಾಲದಲ್ಲಿ ಏನ್ ಮಾಡಬೇಕು, ಸಂಧ್ಯಾ ವಂದನಾದಿ ಕರ್ಮಗಳನ್ನ ಸರಿಯಾಗಿ ನಾವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ ಅಂತ ನಮಗೆ ವಿಧತ್ಸ್ವ ಶಂ ಅಂದ್ರೆ ಸುಖ ಅಂತ ಅರ್ಥ. ನಮಗೆ ಸುಖವನ್ನ ನೀವು ಅನುಗ್ರಹ ಮಾಡಬೇಕು. ಸತ್ಕರ್ಮಗಳು ನಿಂತು ಹೋಗ್ಬಿಟ್ರೆ ಕಷ್ಟ. ಸೂರ್ಯನ ಗತಿ ಸರಿಯಾಗಿ ಸದಾ ಕತ್ತಲೆ ಎದ್ದು ಬಿಟ್ರೆ ಗೊತ್ತಾಗೋದಿಲ್ಲ ಅಲ್ವಾ? ಅದರಿಂದ ನಮಗೆ ಸತ್ಕರ್ಮಗಳನ್ನ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟು ನಮ್ಮನ್ನ ಸುಖವಾಗಿ ಸಾಧನೆಯ ಮಾರ್ಗದಲ್ಲಿ ಕರೆದೊಯ್ಯಿ ಅಂತ ಪ್ರಾರ್ಥನೆ. ನಮ್ಮನ್ನ ಕರುಣೆಯಿಂದ ನೋಡಿ ಪ್ರಪನ್ನಾರ್ಹಸಿ ಈಕ್ಷಿತು, ನಮ್ಮ ಮೇಲೆ ದಯೆಯಿಂದ ನೋಡ್ಲಿಕ್ಕೆ ಯೋಗ್ಯರಾಗಿ ಇದ್ದೀರಿ ನೀವು. ಆ ಗುರುಗಳ ದಯೆ ನಮ್ಮ ಮೇಲೆ ಬಿದ್ರೆ ಗುರು ದೃಷ್ಟಿ, ಗುರು ಕೃಪಾ ಕಟಾಕ್ಷ ಅಂತ ಹೇಳ್ತಾರೆ. ಗುರು ದೃಷ್ಟಿ ಗುರು ಸಂಚಾರದಲ್ಲೂ ಕೂಡ, ಜ್ಯೋತಿಷದಲ್ಲೂ ಹಾಗೆ ಇದೆ. ಗುರುವಿನ ದೃಷ್ಟಿ ಯಾರ ಮೇಲೆ ಬೀಳ್ತದೋ ಅವರು ಉದ್ಧಾರ ಆಗ್ತಾರೆ ಅಂತ. ಅದರಿಂದ ಅಂಥ ಗುರುಗಳಾದ ತಾವು ನಮ್ಮ ಮೇಲೆ ಕರುಣೆಯಿಂದ ದೃಷ್ಟಿಯನ್ನು ಹಾಕಿ ನಮ್ಮನ್ನ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ. ಏಷದೇವ ದಿತೇಃ ಕರ್ಭ ಓಜ ಕಾಶ್ಯಪಂ ಅರ್ಪಿತಂ ದಿಶನ್ ಸರ್ವಾಹ ಏಧತೆ ಅಗ್ನಿರಿವೈಧಸಿ. ಈ ದಿತಿದೇವಿಯ ಉದರದಲ್ಲಿ ಕಶ್ಯಪರು ತಮ್ಮ ವೀರ್ಯವನ್ನ ಇಟ್ಟಿದ್ದಾರೆ. ಅದು 8 ದಿಕ್ಕನ್ನು ಕೂಡ ಅಂಧಕಾರ ಮಾಡ್ತಾ ಇದೆ. ಇದೇ ಗರ್ಭ ಓಜ ಅಂದ್ರೆ ಅದು ಪ್ರಭಾವ, ಸಾಮರ್ಥ್ಯ ಅಂತ. ಅದು ಹೇಗಿದೆ ಹಾಗೆಂದ್ರೆ ಏದತ್ತೇ ಅಗ್ನಿರವೈಧಸಿ. ಕಟ್ಟಿಗೆಯಲ್ಲಿ ಅಗ್ನಿ ಇಟ್ರೆ ಅದು ಹೇಗೆ ಬೇಗ ಹತ್ಕೊಂಡ್ಬಿಡ್ತದೆ ನೋಡಿ, ಆ ತರ ಆ ಗರ್ಭ ವೇಗವಾಗಿ ಬೆಳೆದು ಅದು ಎಲ್ಲ ಕಡೆ ಹರಡ್ತಾ ಇದೆ. ಅದರಿಂದ ಇನ್ನಷ್ಟು ಕತ್ತಲೆ ಜಾಸ್ತಿ ಆಗ್ತಾ ಇದೆ ಹಾಗೆ ಅಂತ. ಅದರಿಂದ ಈ ಒಂದು ಅಂಧಕಾರವನ್ನ ಪರಿಹಾರ ಮಾಡಲಿಕ್ಕೆ ನೀವು ಏನಾದ್ರು ಉಪಾಯ ಮಾಡಬೇಕು ಎಂಬ ಒಂದು ಪ್ರಾರ್ಥನೆ ಅದರಲ್ಲಿ ಇದೆ. ಇಷ್ಟು ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ತದನಂತರ ಬ್ರಹ್ಮದೇವರು ಏನು ಉತ್ತರ ಕೊಟ್ಟರು ಅಂತ ಮತ್ತೆ ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.